ನೋಡಿ, ನಾನು ನನ್ನ ಚಾನಲಲ್ಲಿ ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ಪ್ರತಿದಿನ ಮಿನಿಮಮ್ ಇಲ್ಲ ಅಂದರೂ ಕೂಡ 50ರಿಂದ 100 ಸಬ್ಸ್ಕ್ರೈಬರ್ಸ್ ಪ್ರತಿದಿನ ಬರ್ತಾ ಇರ್ತಾರೆ. ಓಕೆ, ಆ ಥರ ಬರೋ ಥರ ನಾನು ಒಂದು ಟ್ರಿಕ್ಕನ್ನು ಟ್ರೈ ಮಾಡಿದ್ದೀನಿ. ಅಂದರೆ ಆ ಟ್ರಿಕ್ಕನ್ನು ಯೂಸ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ನಿಮ್ಮ ಒಂದು ಚಾನಲ್ಗೆ ಹೆಂಗೆ ಪ್ರತಿದಿನ ಸಬ್ಸ್ಕ್ರೈಬರ್ಸ್ ಬರ್ತಾ ಇರಬೇಕು ಆ ಥರ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಓಕೆ, ಸೊ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಿರೋದು, ಅಂದರೆ ನಾನು ನನ್ನ ಚಾನಲ್ ಮೇಲೆ ಟ್ರೈ ಮಾಡಿ ನಾನು ನಿಮ್ಗೆ ಈ ಒಂದು ಟಿಪ್ಸನ್ನು ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ನಿಮ್ಗೆ ವರ್ಕೌಟ್ ಆಗುತ್ತೆ. ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೊ ವಿಡಿಯೋ ಪೂರ್ತಿ ನೋಡಿ, ನಾನು ನಿಮಗೆ ಡೈಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಮೊದಲನೇದಾಗಿ ನಿಮ್ಮ ಒಂದು ಚಾನಲ್ಗೆ ಪ್ರತಿದಿನ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ, ಆಡಿಯನ್ಸ್ಗಳಿಗೆ ಒಂದು ವಿಡಿಯೋನ ನೋಡಿದಾಗ ಆ ಒಂದು ವಿಡಿಯೋಯಿಂದ ತುಂಬ ಉಪಯೋಗ ಆಗಬೇಕು, ಆ ಥರ ಒಂದು ವಿಡಿಯೋನ ನೀವು ನಿಮ್ಮ ಒಂದು ಚಾನಲಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಅಂತಂದರೆ ಈಗ ನೋಡಿ, ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಫೋನ್ ಇರುತ್ತೆ, ನಿಮ್ಮ ಫೋನ್ ಕೆಟ್ಟೋಗುತ್ತೆ ಆಯಿತಾ. ನಿಮ್ಮದು ಯಾವುದೋ ಒಂದು ಮಾಡೆಲ್ ಇರ್ಬೋದು, iPhone 15 Pro Max ಅನ್ಕೊಳ್ಳಿ. ಸೊ ಇದರಲ್ಲಿ ಏನೋ ಸ್ಕ್ರೀನ್ ವರ್ಕ್ ಆಗ್ತಾರಲ್ಲ, ಆ ಸ್ಕ್ರೀನ್ ವರ್ಕ್ ಆಗದೆ ಇರೋದನ್ನು ಯಾವ ಥರ ಫಿಕ್ಸ್ ಮಾಡೋದು, ಸ್ಕ್ರೀನ್ ವರ್ಕ್ ಆಗೋ ಥರ ಹೇಗೆ ಮಾಡೋದು ಅನ್ನೋ ಥರ ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ಈ ಥರ ಕಂಟೆಂಟು ಅಂದರೆ ಇದೊಂದೇ ಅಂತಲ್ಲ, ಇನ್ನು ಬೇರೆ ಯಾವುದಾದ್ರೂ ಒಂದು ವರ್ತಿ ಕಂಟೆಂಟು, ಅಂದರೆ ಸೊ ಏನಾದರೂ ಯೂಸ್ ಆಗಬೇಕು ಆಡಿಯನ್ಸ್ಗಳಿಗೆ, ಆ ಥರದನ್ನು ನೀವು ಮಾಡಿದ್ರೆ ಆಡಿಯನ್ಸ್ಗಳು ನಿಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತು ಅಂತಂದರೂ ಕೂಡ ನೀವು ಅವರ ಒಂದು ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ನ ನೀವು ಕೊಟ್ಟುಬಿಟ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮ ಚಾನಲ್ನ ಅವತ್ತೇ ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ಓಕೆ, ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬರ್ಸ್ನ ನೀವು ಗೇನ್ ಮಾಡಬೇಕು ಅಂತಂದರೆ ವರ್ತಿ ಕಂಟೆಂಟ್ನ ಕೊಡಬೇಕು ಆಯಿತಾ. ಯೂಸ್ ಆಗುವಂಥ ಕಂಟೆಂಟ್ನ ನೀವು ಒಂದಷ್ಟು ಕಂಟೆಂಟ್ಸ್ಗಳನ್ನ ಮಾಡಿ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಬಿಡಿ ನಿಮ್ಮ ಚಾನಲಲ್ಲಿ. ಇದರಿಂದ ನೀವು ಡೈಲಿ ಸಬ್ಸ್ಕ್ರೈಬರ್ಸ್ನ ನೀವು ಗೇನ್ ಮಾಡ್ಬೋದು. ಓಕೆ, ಇನ್ನು ಎರಡನೇ ಟಿಪ್ ನೋಡಿ, ಎರಡನೇ ಟಿಪ್ ಏನು ಅಂತಂದರೆ ಇದು ತುಂಬ ಸ್ಟ್ರಾಂಗು. ಯೂಟ್ಯೂಬಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆಡಿಯನ್ಸ್ಗಳು ಜಾಸ್ತಿ ಸರ್ಚ್ ಮಾಡುವಂಥದ್ದೇನು ಅದನ್ನು ನೀವು ಮಾಡಿಬಿಡ್ಬೇಕು ವೀಡಿಯೋಗಳನ್ನ. ಈಗ ನೋಡಿ, ಎಕ್ಸಾಂಪಲ್ ಇವಾಗ ಯೂಟ್ಯೂಬಲ್ಲಿ ಇದು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾರೆ. ರೀಲ್ಸನ್ನು ಎಡಿಟ್ ಮಾಡೋದು ಹೆಂಗೆ, ವೀಡಿಯೋ ಬಿಡಿ ಆಯಿತಾ. ಆ್ಯಂಡ್ ಅದೇ ಥರ ಈಗೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದಾರೆ, ಯೂಟ್ಯೂಬ್ ಶುರು ಮಾಡಬೇಕು ಅಂತ ಇಷ್ಟ. ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ಯಾವ್ಯಾವ ಥರ ದುಡ್ಡು ಮಾಡ್ಬೋದು, ಈ ಥರ ವೀಡಿಯೋಸ್ಗಳನ್ನ ನೀವೇನು ಮಾಡಬೇಕು, ಒಂದಷ್ಟು ವೀಡಿಯೋಸ್ಗಳನ್ನ ನೀವು ಬಿಟ್ಟುಬಿಡಬೇಕು. ಇದನ್ನು ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ಆಡಿಯನ್ಸ್ಗಳಿಗೆ ಸೊ ಏನು ಸರ್ಚ್ ಮಾಡ್ತಾರೆ ಆ ಕಂಟೆಂಟೆಲ್ಲ ನಿಮ್ಮ ಚಾನಲಲ್ಲಿ ಸಿಕ್ಬಿಡುತ್ತೆ. ಓಕೆ, ಯಾವುದಾದ್ರೂ ಒಂದು ವೀಡಿಯೋನ ನೋಡ್ತು ಅಂತಂದರೆ ಆಟೋಮೆಟಿಕಲಿ ನೆಕ್ಸ್ಟ್ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾರೆ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಇನ್ಕ್ರೀಸ್ ಆಗ್ತಾರೆ. ಅಂದರೆ ಇದು ಆಡಿಯನ್ಸ್ಗಳು ಲೈಫ್ ಟೈಮ್ ಸರ್ಚ್ ಮಾಡ್ತಾ ಇರ್ತಾರೆ, ಯಾರೇ ಬಂದರೂ ಸರ್ಚ್ ಮಾಡ್ತಾ ಇರ್ತಾರೆ. ಈಗ ಹೊಸ್ದಾಗಿ ನಾನು ಯೂಟ್ಯೂಬ್ ಶುರು ಮಾಡಬೇಕು, ನಾನು ಯೂಟ್ಯೂಬರ್ ಆಗಬೇಕು ಅಂತಂದರೆ ಅವರು ಸರ್ಚ್ ಮಾಡೇ ಮಾಡ್ತಾರೆ, ಆವಾಗ ನಿಮ್ಮ ವೀಡಿಯೋ ಬರುತ್ತೆ. ಸೊ ನೋಡಿ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ ಅರೌಂಡ್ ಒಂದು 4000+ ವೀಡಿಯೋಸ್ಗಳನ್ನ ನಾನು ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಅದರಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಆಲು ನಾನು ಆಡಿಯನ್ಸ್ಗಳು ಲೈಫ್ ಟೈಮ್ ಏನೇನು ಸರ್ಚ್ ಮಾಡ್ತಾರೆ ಅದೆಲ್ಲ ವೀಡಿಯೋಸ್ಗಳನ್ನ ನಾನು ಮಾಡಿಬಿಟ್ಬಿಟ್ಟಿದ್ದೀನಿ. ಈಗ ನಾನು ನೆಕ್ಸ್ಟ್ ವೀಡಿಯೋ ಹಾಕಿಲ್ಲ ಅಂದರೂ ಕೂಡ ನನಗೆ ಸಬ್ಸ್ಕ್ರೈಬರ್ಸ್ಗಳು ಹಳೇ ವೀಡಿಯೋಗಳಿಂದ ಸೊ ಈ ಥರದ ಕಂಟೆಂಟ್ ಮಾಡಿರೋದ್ರಿಂದ ನನ್ನ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ. ಸೊ ಇದು ನೀವು ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಳೋದಕ್ಕೆ ಎರಡನೇ ಟ್ರಿಕ್ಕು. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಬೇಕಾಗುತ್ತೆ ನಿಮ್ಮ ಒಂದು ಚಾನಲಲ್ಲಿ ಪ್ರತಿದಿನ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ. ಓಕೆ, ನೀವು ವಿಡಿಯೋಗಳಲ್ಲಿ ಆದಷ್ಟು ಸ್ಟಾರ್ಟಿಂಗು ಒಂದು ಹುಕ್ಕನ್ನು ನೀವು ಕ್ರಿಯೇಟ್ ಮಾಡಬೇಕು ಆಯಿತಾ. ಒಂದು ಹುಕ್ ಕ್ರಿಯೇಟ್ ಮಾಡಬೇಕು. ಹುಕ್ ಅಂತಂದರೆ ಸೊ ನೀವು ಆ ವಿಡಿಯೋನ ಓಪನ್ ಮಾಡಿ ನೋಡಿದ ತಕ್ಷಣ ಸೊ ಆ ಒಂದು ವಿಡಿಯೋನ ಕೊನೆ ತನಕ ನೋಡಬೇಕು ಅನ್ನೋ ಥರ ಫೀಲ್ ಆಗಬೇಕು ಆ್ಯಂಡ್ ಕೊನೆ ತನಕ ನೋಡಬೇಕು. ಇದನ್ನು ನೀವು ಮಾಡ್ತು ಅಂತಂದರೆ ನಿಮ್ಮ ವೀಡಿಯೋನ ಯೂಟ್ಯೂಬರು ಆದಷ್ಟು ರೆಕಮೆಂಡ್ ಮಾಡ್ತಾರೆ, ಎಲ್ಲ ಕಡೆ ಜಾಸ್ತಿ ಹೊತ್ತು ನೋಡ್ತಾ ಇದ್ದಾರೆ ಆಡಿಯನ್ಸ್ಗಳು ಅಂತಂದ್ಬಿಟ್ಟು. ಸೊ ಆಗ ನಿಮ್ಮ ವೀಡಿಯೋ ವೈರಲ್ ಆಗ್ತವೆ. ಸೊ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಈಗ ಎಕ್ಸಾಂಪಲ್ ನಾನು ನಿಮಗೆ ಕೊಡೋದಾದರೆ, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹುಕ್ ಕೊಟ್ಟೆ. ವೀಡಿಯೋನ ಕೊನೆ ತನಕ ನೋಡಿದ್ರೆ ಯಾವ ಥರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅಂತ. ಸೊ ಅದಕ್ಕೋಸ್ಕರ ನೀವು ಕೊನೆ ತನಕ ನೋಡ್ತಾ ಇದ್ದೀರಾ. ಸೊ ಈ ಥರ ಒಂದು ಹುಕ್ಕನ್ನು ಇಡಬೇಕು ಆ್ಯಂಡ್ ಅದೇ ಥರ ಇನ್ಫಾರ್ಮೇಷನ್ನ ನೀವು ವೀಡಿಯೋದಲ್ಲಿ ಕೊಟ್ಟಿದ್ರೆ ಸೊ ನಿಮ್ಮ ವೀಡಿಯೋ ಪಕ್ಕ ಕ್ಲಿಕ್ ಆಗುತ್ತೆ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಆ್ಯಡ್ ಅಪ್ ಆಗ್ತಾ ಹೋಗ್ತಾರೆ, ಜಾಸ್ತಿ ಬರ್ತಾರೆ. ಓಕೆ, ಸೊ ಹಾಗಾಗಿ ನೀವು ಪ್ರತಿ ವೀಡಿಯೋದಲ್ಲೂ ಒಳ್ಳೆ ಹುಕ್ಕನ್ನು ಕ್ರಿಯೇಟ್ ಮಾಡಿ ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನಾಲ್ಕನೇ ಒಂದು ಟಿಪ್ಪು ತುಂಬ ಇಂಪಾರ್ಟೆಂಟು. ಸೊ ನೋಡಿ, ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಅಂತ ತುಂಬ ಸಲ ಹೇಳ್ತಾ ಇರ್ತಾರೆ. ಸೊ ಈ ಥರ ತುಂಬ ಸಲ ಹೇಳೋದ್ರಿಂದ ಆಡಿಯನ್ಸ್ಗಳ ಮೈಂಡ್ಗೆ ಅನಿಸ್ಬಿಡುತ್ತೆ ಇವ್ರ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೋಬಾರ್ದು ಅಂತ. ಸೊ ನಿಮ್ಮ ಮ್ಯಾಕ್ಸಿಮಮ್ ಅಂತಂದರೆ ಒಂದು 2 ಸಲ ಹೇಳ್ಕೋಬೇಕಷ್ಟೇ ನಿಮ್ಮ ವೀಡಿಯೋಗಳಲ್ಲಿ. ಅದು ಕೂಡ ನೀವು ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟು ಸೊ ಅದಾದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಸೊ ಅದರಲ್ಲಿ ವರ್ತ್ ಇರುತ್ತೆ. ಓಕೆ, ಸೊ ನೀವು ಏನು ಕಂಟೆಂಟ್ನೇ ಕೊಡದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ಕ್ರೇಜಿಯಾಗಿರ್ತವೆ, ಸರ್ರಾಗಿರ್ತವೆ, ಹಂಗಿರ್ತವೆ ಹಿಂಗಿರ್ತವೆ ಅಂತ ಸುಮ್ಮನೆ ಐಪನ್ನ ಕ್ರಿಯೇಟ್ ಮಾಡೋದು, ಅದಾದಮೇಲೆ ಕಂಟೆಂಟ್ಗಳನ್ನೇ ಮಾಡದೇ ಇರೋದು. ಸೊ ಈ ಥರ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ಗಳು ಬರೋದಿಲ್ಲ. ಹಾಗಾಗಿ ನೀವು ಪ್ರತಿ ವೀಡಿಯೋಗಳಲ್ಲಿ ಸಬ್ಸ್ಕ್ರೈಬರ್ಸ್ನ ಬೆಗ್ ಮಾಡೋದಕ್ಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗಿ ಅಂತ. ಒಂದು ಪ್ರೊಫೆಷನಾಲಿಟಿ ಮೇಂಟೈನ್ ಮಾಡಿ. ಆವಾಗ ನಿಮಗೆ ಏನಂತೀರಾ, ಸೊ ಆಡಿಯನ್ಸ್ಗಳು ಆಟೋಮೆಟಿಕಲಿ ನಿಮ್ಮ ಚಾನಲ್ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ನೀವು ಜಾಸ್ತಿ ಕೇಳ್ತಾ ಇಲ್ಲ ಅಂತಂದರೆ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕೇಳೋಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಓಕೆ, ಇದು ಇನ್ನೊಂದು ಪಾಯಿಂಟು. ಸೊ ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಯೂಟ್ಯೂಬಲ್ಲಿ ನೀವು ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿ ಗೈಸ್. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಯೂಟ್ಯೂಬಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಸೊ ನೀವು ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಪ್ರತಿದಿನ ಹಾಕೋದಿಲ್ಲ, ಡೈಲಿ ಏನು ವೀಡಿಯೋಸ್ಗಳು ಅಪ್ಲೋಡ್ ಮಾಡೋದಿಲ್ಲ, ಯಾವಾಗೋ ಒಂದು ಸಲ ವೀಡಿಯೋಗಳು ಹಾಕೋದು, ಇಷ್ಟ ಬಂದಾಗ ಟೈಮಿಂಗ್ಸೇ ಮೇಂಟೈನ್ ಮಾಡ್ತಾರಲ್ಲ, ಈ ಥರ ಎಲ್ಲ ತುಂಬ ಜನ ಮಾಡ್ತಾರೆ. ಸೊ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಸೊ ನೋಡಿ, ಈಗ ನೀವು ಒಂದು ವೀಡಿಯೋ ಹಾಕ್ತಾಯಿದ್ದೀರಾ, ಒಂದು ವಾರಕ್ಕೆ 3 ಹಾಕ್ತಾಯಿದ್ದೀರಾ ಅಂತಂದರೆ ವಾರಕ್ಕೆ 3 ಹಾಕಲೇಬೇಕು ನೀವು. ಸೊ ಆ ಥರ ನೀವು ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಯೂಟ್ಯೂಬಲ್ಲಿ ಎವ್ರಿ ವೀಕ್ ಪ್ರತಿ ವಾರ ಸೊ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ 3 ರಿಂದ 5 ಯೂಟ್ಯೂಬ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿ. ಏಕೆಂತಂದರೆ ಶಾರ್ಟ್ಸಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸು ಬೇಗ ಬರ್ತಾರೆ. ಹಾಗಾಗಿ 3 to 5 ಶಾರ್ಟ್ಸ್ನ ನೀವು ಆದಷ್ಟು ಫೋಕಸ್ ಮಾಡಿ ಪರ್ ವೀಕ್ಗೆ, ಒಂದು ವಾರಕ್ಕೆ. ಓಕೆ, ಆ್ಯಂಡ್ ಅದೇ ಥರ ನೀವು ಲಾಂಗ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಇಲ್ಲ ಅಂದರೂ ಕೂಡ 1 ರಿಂದ 2 ವೀಡಿಯೋನ ಅಟ್ಲೀಸ್ಟ್ ಒಂದು ವಾರಕ್ಕೆ ಪರ್ ವೀಕ್ಗೆ ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಒಂದು ವಾರಕ್ಕೆ. ಓಕೆ, ಸೊ ಇನ್ನೂ ಜಾಸ್ತಿ ಹಾಕಿದ್ರೆ ನಿಮಗೆ ಒಳ್ಳೆಯದು, ಬಟ್ ಮಿನಿಮಮ್ ಇಷ್ಟನ್ನು ನೀವು ಫಾಲೋ ಮಾಡ್ತಾ ಹೋಯಿತು ಅಂತಂದರೆ ಒಂದು ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗುತ್ತೆ. ಸೊ ಆಗ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆಡಿಯನ್ಸ್ಗಳು ಕೂಡ ಸೊ ಆ್ಯಕ್ಟಿವೇಟ್ ಆಗ್ತಾರೆ. ನಿಮ್ಮ ಚಾನಲಲ್ಲಿ ಒಂದು ವಾರಕ್ಕೆ ಇಷ್ಟು ವೀಡಿಯೋ ಬರುತ್ತೆ, ಇವ್ರು ನೋಡಬೇಕು ಅಂತ. ಸೊ ಹಾಗಾಗಿ ಇದನ್ನು ಮೇಂಟೈನ್ ಮಾಡಿ ಕನ್ಸಿಸ್ಟೆನ್ಸಿನ ಯೂಟ್ಯೂಬಲ್ಲಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ತುಂಬ ಇಂಪಾರ್ಟೆಂಟು. ಸೊ ನೀವು ವೀಡಿಯೋಸ್ಗಳು ಮಾಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ, ನೀವು ಮಾಡುವಂಥ ವೀಡಿಯೋಸ್ಗಳನ್ನ ಚೆಕ್ ಮಾಡ್ತಾಯಿರಿ. ಓಕೆ, ಆಡಿಯನ್ಸ್ಗಳು ಈ ಒಂದು ವೀಡಿಯೋಯಿಂದ, ಈಗ ಯಾವುದೋ ಒಂದು ವೀಡಿಯೋ ಮಾಡಿರ್ತೀರಾ, ಆ ಒಂದು ವೀಡಿಯೋಯಿಂದ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಅದರಿಂದ ನಿಮ್ಮ ಒಂದು ಚಾನಲ್ ಏನು ಗ್ರೋತ್ ಆಗಿದೆ, ಎಷ್ಟು ವಾಚ್ ಟೈಮ್ ಬಂದಿದೆ, ಇದೆಲ್ಲ ನೀವು ಅನಾಲಿಟಿಕ್ಸ್ನ ನೀವು ಅಲ್ಲಲ್ಲೇ ಚೆಕ್ ಮಾಡ್ತಾ ಇರಬೇಕು. ಸೊ ಇದನ್ನು ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಯಾವ ವೀಡಿಯೋಗೆ ಜಾಸ್ತಿ ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ ಆ ಥರ ಒಂದು ಕಂಟೆಂಟ್ಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಜಾಸ್ತಿ ಮಾಡಿ. ಓಕೆ, ಸೊ ಅದನ್ನು ನೀವು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮಗೆ ಆಡಿಯನ್ಸ್ಗಳು ಅದನ್ನು ಇಷ್ಟಪಡ್ತಾ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಸಬ್ಸ್ಕ್ರೈಬರ್ಸು ನೀವು ಅದೇ ಥರ ಕಂಟೆಂಟ್ಸ್ ಮೇಲೆ ನೀವು ಜಾಸ್ತಿ ಮಾಡಿದಾಗ ಸೊ ನಿಮ್ಮ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ಸು ಸಿಕ್ಕಾಬಟ್ಟೆ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಫಾಲೋ ಮಾಡಿ ಗೈಸ್. ಸೊ ಈಗ ನಾನು ಕೊಟ್ಟಂಥ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನೀವು ನಿಮ್ಮ ಒಂದು ಚಾನಲಲ್ಲಿ ಟ್ರೈ ಮಾಡೋದು ಅಂತಂದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ಬರ್ತಾರೆ. ಸೊ ಟ್ರೈ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಪ್ರತಿದಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವೀಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ ಗೈಸ್.